ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ರಹ್ಮಾಂಡ ಮತ್ತು ಬೇರೆ ಗ್ರಹಗಳಲ್ಲಿ ಇರಬಹುದಾದ ಏಲಿಯನ್ಸ್, ನಾಸಾ ಏಲಿಯನ್ಸ್ಗೆ ಕಳುಹಿಸಿದ ಮೆಸೇಜ್ ಏನು ಅಂತ ತಿಳಿಯೋಣ. ನೀವು ರಾತ್ರಿ ಆಕಾಶ ನೋಡಿದಾಗ ಎಣಿಸಲಾಗದ ತಾರೆಗಳು ಕಾಣಿಸುತ್ತವೆ. ನೀವು ಯಾವತ್ತಾದರೂ ಆ ತಾರೆಯ ಹಿಂದಿನ ಕಥೆಯನ್ನು ಯೋಚಿಸಿದ್ದೀರಾ? ನಾವಿರುವುದು ಭೂಮಿಯ ಮೇಲೆ, ಭೂಮಿ ಇರುವುದು ಸೌರಮಂಡಲದಲ್ಲಿ, ಸೌರಮಂಡಲ ಇರುವುದು ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ. ಇಂತಹ ಕೋಟ್ಯಾಂತರ ಗ್ಯಾಲಕ್ಸಿಗಳು ಈ ಬ್ರಹ್ಮಾಂಡದಲ್ಲಿವೆ. ನಮ್ಮ ಗ್ಯಾಲಕ್ಸಿಯಾದ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿಯೇ 100ರಿಂದ 400 ಬಿಲಿಯನ್ ಸೌರಮಂಡಲಗಳಿರಬಹುದೆಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಅದರಲ್ಲಿ ಕೋಟ್ಯಾಂತರ ಗ್ರಹಗಳಿರುತ್ತವೆ. ಅದರಲ್ಲಿ ಜೀವಿಗಳಿರಬಹುದಲ್ಲವೇ? ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು? ಬೇರೆ ಗ್ರಹ ಅಥವಾ ಗ್ಯಾಲಕ್ಸಿಗಳಲ್ಲಿ ಜೀವಿಗಳು ಇರಬಹುದೇ? ಭವಿಷ್ಯದಲ್ಲಿ ನಾವು ಬೇರೆ ಗ್ರಹಗಳಲ್ಲಿ ವಾಸಿಸಲು ಸಾಧ್ಯವೇ? ಏಲಿಯನ್ಸ್ಗಳು ಈಗ ನಮ್ಮನ್ನು ವೀಕ್ಷಿಸುತ್ತಾ ಇರಬಹುದಾ? ಇವತ್ತಿನ ಈ ರೋಚಕ ಪ್ರಯಾಣದಲ್ಲಿ ಅನ್ಯಗ್ರಹದ ಜೀವಿಗಳಿಗಾಗಿ ವಿಜ್ಞಾನಿಗಳು ಮಾಡಿದ ಸಾಹಸವನ್ನು ತಿಳಿಯೋಣ. ಮಾನವ ಇತಿಹಾಸದಲ್ಲಿಯೇ ಅತಿ ದೂರದವರೆಗೆ ಚಲಿಸಿದ ಸ್ಪೇಸ್ ಕ್ರಾಫ್ಟ್ ಎಂದರೆ ಅದು ವಾಯೇಜರ್ 1, ವಾಯೇಜರ್ 2. ಈ ಎರಡು ಸ್ಪೇಸ್ ಕ್ರಾಫ್ಟ್ಗಳು ನಮ್ಮ ಸೌರಮಂಡಲವನ್ನು ದಾಟಿ ಇನ್ನೂ ಚಲಿಸುತ್ತಿವೆ, ಇನ್ನೂ ನಮಗೆ ಸಂದೇಶವನ್ನು ಕಳಿಸುತ್ತಿವೆ. 1977ರಲ್ಲಿ ನಾಸಾ ಒಂದು ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಿತು. ಸೌರಮಂಡಲದ ಹೊರಗೆ ಇರುವ ಗ್ರಹಗಳನ್ನು ಹತ್ತಿರದಿಂದ ಅಧ್ಯಯನ ಮಾಡಲು ಈ ಯೋಜನೆಯನ್ನು ರೂಪಿಸಿತು. ವಾಯೇಜರ್ 1 ಮತ್ತು ವಾಯೇಜರ್ 2 ಸ್ಪೇಸ್ ಕ್ರಾಫ್ಟ್ಗಳನ್ನು 1977ರಲ್ಲಿ ಉಡಾವಣೆ ಮಾಡಿತು. ವಾಯೇಜರ್ 2 ಏಕೈಕ ಸ್ಪೇಸ್ ಕ್ರಾಫ್ಟ್. ಇದು ಗುರುಗ್ರಹ, ಶನಿಗ್ರಹ, ಯುರೇನಸ್ ಮತ್ತು ನೆಪ್ಚೂನ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ. ವಾಯೇಜರ್ 1 ಇದು ಗುರುಗ್ರಹ ಮತ್ತು ಶನಿಗ್ರಹದ ಹತ್ತಿರದ ಚಿತ್ರಗಳನ್ನು ಕಳುಹಿಸಿದೆ. ಇದು ವಿಜ್ಞಾನಿಗಳ ದೊಡ್ಡ ಸಾಧನೆಯಾಗಿದೆ. ಅನ್ಯಗ್ರಹದ ಏಲಿಯನ್ಸ್ಗಳಿಗೆ ನಮ್ಮ ಬಗ್ಗೆ ತಿಳಿಯಲು 1977ರಲ್ಲಿ ನಾಸಾ ಒಂದು ಯೋಜನೆಯನ್ನು ರೂಪಿಸಿತು. ಒಂದು ಡಿಸ್ಕ್ ಅನ್ನು ತಯಾರಿಸಿತು. ಇದನ್ನು ಗೋಲ್ಡನ್ ರೆಕಾರ್ಡ್ ಎಂದು ಕರೆಯುತ್ತಾರೆ. ವಾಯೇಜರ್ 1 ಮತ್ತು ವಾಯೇಜರ್ 2 ಎರಡು ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಒಂದೊಂದು ಡಿಸ್ಕ್ ಅನ್ನು ಕಳುಹಿಸಲಾಗಿದೆ. ಏನಿದೆ ಗೋಲ್ಡನ್ ರೆಕಾರ್ಡ್? ಗೋಲ್ಡನ್ ರೆಕಾರ್ಡ್ನಲ್ಲಿ ಏನಿದೆ? ಗಾಳಿಯ ಶಬ್ದ, ಗುಡುಗಿನ ಶಬ್ದ, ನದಿ ಹರಿಯುವ ಶಬ್ದ ಮುಂತಾದ ಶಬ್ದಗಳನ್ನು, ಭೂಮಿಯಲ್ಲಿರುವ ಅನೇಕ ಚಿತ್ರಗಳು ಮತ್ತು 55 ಭಾಷೆಗಳಲ್ಲಿ ರೆಕಾರ್ಡ್ ಮಾಡಿ ಕಳುಹಿಸಲಾಗಿದೆ. ಒಂದು ವೇಳೆ ಈ ಗೋಲ್ಡನ್ ರೆಕಾರ್ಡ್ ಏಲಿಯನ್ಸ್ಗಳಿಗೆ ಸಿಕ್ಕರೆ ಅವರು ಹೇಗೆ ಓದಬಹುದು? ಏಲಿಯನ್ಸ್ಗಳ ಭಾಷೆಯಂತೂ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಚಿತ್ರಗಳ ರೂಪದಲ್ಲಿ ಆ ಗೋಲ್ಡನ್ ರೆಕಾರ್ಡ್ ಡಿಸ್ಕ್ ಅನ್ನು ಹೇಗೆ ಉಪಯೋಗಿಸಬಹುದೆಂದು ಬರೆಯಲಾಗಿದೆ. ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ನಮ್ಮ ವಿಜ್ಞಾನಿಗಳಿಗೆ ಸೂಚನೆ ನೀಡಿದ್ದಾರೆ. ನೀವು ಏಲಿಯನ್ಸ್ ಬಗ್ಗೆ ರಿಸರ್ಚ್ ಮಾಡೋದನ್ನು ಬಿಟ್ಟುಬಿಡಿ. ಒಂದು ಏಲಿಯನ್ಸ್ಗಳು ನಮಗಿಂತ ಇಂಟೆಲಿಜೆಂಟ್, ಅವರು ಬಂದು ಈ ಭೂಮಿಯನ್ನು ನಾಶ ಮಾಡಿ ಹೋಗಬಹುದೆಂದು ಅವರು ಹೇಳಿದ್ದಾರೆ. ಈ ಗೋಲ್ಡನ್ ರೆಕಾರ್ಡ್ ಏಲಿಯನ್ಸ್ಗಳಿಗೆ ಯಾವಾಗ ಸಿಗುತ್ತೋ, ಅದು ಅವರಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ನನಗಂತೂ ಏಲಿಯನ್ಸ್ಗಳನ್ನು ನೋಡಬೇಕೆಂದು ಬಹಳ ಆಸೆ ಇದೆ. ನಿಮಗೂ ಈ ಥರ ಆಸೆ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಹೆಲೋ ಏಲಿಯನ್ಸ್, ಐ ಲವ್ ಯು, ಪ್ಲೀಸ್ ಕಮ್ ಟು ಅರ್ತ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ.